ಆರ್ಬಿಐನಿಂದ ರಾಜ್ಯಗಳಿಗೆ ಹಣಕಾಸಿನ ನೆರವನ್ನು ಘೋಷಿಸಲಾಗಿದೆ. ಕಂಪನಿಗಳಿಗೆ ಸಾಲ ಪಾವತಿಗೆ 3 ತಿಂಗಳ ವಿನಾಯಿತಿಯನ್ನ ಕೂಡ ನೀಡಲಾಗಿದೆ. ಎನ್ಪಿಎಗೆ ಈಗಿರುವಂತಹ 3 ತಿಂಗಳ ವಿನಾಯಿತಿಯನ್ನ ಮುಂದುವರೆಸಿದೆ. ಆರ್ಬಿಐನಿಂದ ಈಗ ಮಹತ್ವದ ಘೋಷಣೆ. ಆರ್ಬಿಐನಿಂದ 50,000 ಕೋಟಿ ರೂಪಾಯಿ ಮೊತ್ತದ ನೆರವನ್ನ ಈಗ ಘೋಷಣೆ ಮಾಡಲಾಗಿದೆ. ಆರ್ಬಿಐನ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಈಗ ಸುದ್ದಿಗೋಷ್ಠಿ ನಡೆಸುವ ಮೂಲಕವಾಗಿ ಮಹತ್ವದ ಘೋಷಣೆಗಳನ್ನ ಪ್ರಕಟ ಮಾಡಿದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ಕೈಗಾರಿಕೆಗಳಿಗೆ ನೆರವನ್ನ ಕೊಡ್ತೀವಿ ಅಂತ ಕೂಡ ಪ್ರಕಟಿಸಿದ್ದಾರೆ. ಆರ್ಬಿಐನಿಂದ 50,000 ಕೋಟಿ ರೂಪಾಯಿ ಮೊತ್ತದ ನೆರವನ್ನ ಈಗ ಕೊಡಲಾಗಿದೆ. ಗೃಹ ಸಾಲದ ವಿಚಾರದಲ್ಲೂ ಕೂಡ ಸಂಸ್ಥೆಗಳಿಗೆ 10,000 ಕೋಟಿಯನ್ನ ನಿಗದಿ ಮಾಡಲಾಗಿದೆ. ಬ್ಯಾಂಕೇತರ ಸಂಸ್ಥೆಗಳಿಗೆ 15,000 ಕೋಟಿಯನ್ನ ನಿಗದಿಪಡಿಸಲಾಗಿದೆ. ರಿಯಲ್ ಎಸ್ಟೇಟ್ ಕಂಪನಿಗಳಿಗೂ ಕೂಡ ಒಂದಷ್ಟು ಘೋಷಣೆಗಳಾಗಿವೆ. ರಿವರ್ಸ್ ರೆಪೋ ರೇಟ್ 0.25% ಈಗ ಕಡಿತವಾಗಿದೆ. ರಾಜ್ಯಗಳಿಗೆ 60% ಆರ್ಬಿಐನಿಂದ ಸಾಲ ಪಡೆಯುವಂತಹ ಮಿತಿಯನ್ನ ಹೆಚ್ಚಳ ಮಾಡಲಾಗಿದೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ 50,000 ಕೋಟಿ ರೂಪಾಯಿನ ಮೀಸಲಿರಿಸಲಾಗಿದೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದ ರೀತಿಯಲ್ಲಿ ಕೈಗಾರಿಕೆಗಳಿಗೆ ಹಣಕಾಸಿನ ನೆರವನ್ನ ನೀಡುವ ಕುರಿತಾಗಿ ಆರ್ಬಿಐ ಭರವಸೆಯನ್ನ ಕೊಟ್ಟಿದೆ. ನಬಾರ್ಡ್ ಮೂಲಕ 25,000 ಕೋಟಿ ರೂಪಾಯಿ ನೆರವನ್ನ ಘೋಷಣೆಯನ್ನ ಮಾಡಲಾಗಿದೆ. ಇನ್ನು ಗೃಹ ಸಾಲ ನೀಡಿದಂತಹ ಸಂಸ್ಥೆಗಳೇನಿವೆ ಅವಕ್ಕೆ 10,000 ಕೋಟಿಯನ್ನ ಮೀಸಲಿರಿಸಲಾಗಿದೆ. ರಾಜ್ಯಗಳಿಗೆ 60% ಸಾಲ ಪಡೆಯುವಂತಹ ಮಿತಿಯನ್ನ ಹೆಚ್ಚಳ ಮಾಡಲಾಗಿದೆ. ರಿಯಲ್ ಎಸ್ಟೇಟ್ಗೂ ಕೂಡ ಒಂದಷ್ಟು ಘೋಷಣೆಗಳನ್ನ ಪ್ರಕಟ ಮಾಡಲಾಗಿದೆ. ಒಟ್ಟಾರೆಯಾಗಿ ಆರ್ಬಿಐ ಯಾವುದೇ ವಲಯಗಳನ್ನು ಕೂಡ ಬಿಟ್ಕೊಡೋ ಹಾಗೆ ಇಲ್ಲ. ಎಲ್ಲರೂ ಕೂಡ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಚೇತರಿಕೆಯನ್ನ ಕಾಣುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಸಹಾಯಗಳನ್ನ ಮಾಡಬಹುದು ಆ ನಿಟ್ಟಿನಲ್ಲಿ ಪೂರಕವಾಗಿ ಬೆಂಬಲವನ್ನ ನೀಡುತ್ತೆ ಎಂಬ ಘೋಷಣೆಯನ್ನ ಮಾಡೋ ಮೂಲಕವಾಗಿ ಒಂದಷ್ಟು ಪ್ರಕಟಣೆಗಳನ್ನ ಕೂಡ ಕೊಡಲಾಯಿತು. ಕಂಪನಿಗಳಿಗೆ ಸಾಲ ಪಾವತಿಗೆ 3 ತಿಂಗಳ ವಿನಾಯಿತಿಯನ್ನ ಕೊಟ್ಟಿದೆ. ಆರ್ಬಿಐನಿಂದ 50,000 ಕೋಟಿ ರೂಪಾಯಿಯ ಮೊತ್ತದ ನೆರವನ್ನ ಘೋಷಣೆ ಮಾಡಲಾಗಿದೆ. ನಬಾರ್ಡ್ಗೆ 25,000 ಕೋಟಿ ರೂಪಾಯಿ, ಎನ್ಎಚ್ಬಿಗೆ 10,000 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ರಿಯಲ್ ಎಸ್ಟೇಟ್ಗೂ ಕೂಡ ಘೋಷಣೆಗಳನ್ನ ಮಾಡಲಾಗಿದೆ. 90 ದಿನಗಳ ಕಾಲ ಈ ಒಂದು ಮಿತಿಯನ್ನ ವಿಧಿಸಲು ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಗೆ 50,000 ಕೋಟಿಯನ್ನ ನಿಗದಿಪಡಿಸಲಾಗಿದೆ. ಒಟ್ಟಾರೆಯಾಗಿ ಯಾರು ಕೂಡ ಆರ್ಥಿಕ ಸಂಕಷ್ಟವನ್ನ ಅನುಭವಿಸುವಂತಹ ನಿಟ್ಟಿನಲ್ಲಿ ಮುಂದೆ ಹೋಗಬಾರದು. ಕೆಲ ಕೈಗಾರಿಕೆಗಳು, ಉದ್ಯಮಗಳು ರಿಯಲ್ ಎಸ್ಟೇಟ್ನಲ್ಲಿ ಬಹಳಷ್ಟು ನಷ್ಟವನ್ನ ಅನುಭವಿಸಿವೆ ಈ ಕೋವಿಡ್ನಿಂದಾಗಿ. ಸೊ ಈ ನಷ್ಟವನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಆರ್ಬಿಐ ಪೂರಕವಾಗಿ ಬೆಂಬಲವನ್ನ ನೀಡ್ತಾ ಇದ್ದು ಒಂದಷ್ಟು ವಲಯಗಳಿಗೆ ಈಗ ಹಣವನ್ನ ಘೋಷಣೆ ಮಾಡಲಾಗಿದೆ. ಬ್ಯಾಂಕುಗಳು ಷೇರುದಾರರಿಗೆ ಲಾಭಾಂಶ ನೀಡುವಂತಿಲ್ಲ ಅಂತ ಕೂಡ ಹೇಳಿದೆ. ಎನ್ಪಿಎ ಅವಧಿ ಪಾವತಿ ಮುಂದೂಡಿಕೆಯಾಗಿರುವಂತಹ ಸಾಲಗಳಿಗೆ ಅನ್ವಯ ಆಗಲ್ಲ. ರಾಜ್ಯಗಳಿಗೆ ಆರ್ಬಿಐನಿಂದ ವಿಶೇಷ ಆರ್ಥಿಕ ನೆರವನ್ನ ಕೂಡ ನೀಡಲಾಗಿದ್ದು 60% ಸಾಲ ಪಡೆಯುವಂತಹ ಮಿತಿಯನ್ನ ಹೆಚ್ಚಳ ಮಾಡಲಾಗಿದೆ. ನಿರೀಕ್ಷೆಯಂತೆ ಆರ್ಬಿಐ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪುನಶ್ಚೇತನಕ್ಕೆ ಒಂದಷ್ಟು ಘೋಷಣೆಗಳನ್ನ ಮಾಡಿದೆ. ಲಾಕ್ಡೌನ್ ಹೊತ್ತಲ್ಲಿ ಆರ್ಬಿಐನಿಂದ ಮಹತ್ವದ ಘೋಷಣೆಗಳು ಈಗ ಪ್ರಕಟವಾಗಿವೆ. ಲಾಕ್ಡೌನ್ ಹೊತ್ತಲ್ಲಿ ಆರ್ಬಿಐನಿಂದ ಮಹತ್ವದ ಘೋಷಣೆಯನ್ನ ಈಗ ಮಾಡಲಾಗಿದೆ. ಇದರಲ್ಲಿ ಆರ್ಬಿಐನಿಂದ 50,000 ಕೋಟಿ ರೂಪಾಯಿ ಮೊತ್ತದ ನೆರವನ್ನ ನೀಡಲಾಗಿದೆ. ಜೊತೆಗೆ ಬ್ಯಾಂಕೇತರ ಸಂಸ್ಥೆಗಳಿಗೆ 15,000 ಕೋಟಿ, ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ 50,000 ಕೋಟಿ ಮೀಸಲಿರಿಸಲಾಗಿದೆ. ನಬಾರ್ಡ್ 15,000 ಮತ್ತು ಎನ್ಎಚ್ಬಿಗೆ 10,000 ಕೋಟಿ, ಎಸ್ಐ ಡಿಬಿಐಗೆ 15,000 ಕೋಟಿಯನ್ನ ಮೀಸಲಿರಿಸಲಾಗಿದೆ. ಸೊ ಎಲ್ಲ ಘೋಷಣೆಗಳನ್ನ ಈಗ ಪ್ರಕಟ ಮಾಡಲಾಗಿದೆ. ಆರ್ಬಿಐನ ಘೋಷಣೆಗಳೇನು ಅನ್ನೋದನ್ನ ನಾವು ಈಗ ನೋಡೋಣ. ಆರ್ಬಿಐನಿಂದ 50,000 ಕೋಟಿ ರೂಪಾಯಿ ಮೊತ್ತದ ನೆರವನ್ನ ಈಗ ಆರ್ಬಿಐನ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಪ್ರಕಟ ಮಾಡಿದ್ದಾರೆ. ನಬಾರ್ಡ್ಗೆ 25,000 ಕೋಟಿ, ಎನ್ಎಚ್ಬಿಗೆ 10,000 ಕೋಟಿ, ಎಸ್ಐಡಿಬಿಐಗೆ 15,000 ಕೋಟಿ. ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ನೀಡುವಂತಹ ಸಾಲದ ಅವಧಿಯನ್ನ 1 ವರ್ಷಗಳ ಕಾಲ ವಿಸ್ತರಣೆಯನ್ನ ಮಾಡ್ತಾ ಇದೆ. ರಿವರ್ಸ್ ರೆಪೋ ರೇಟ್ 0.25% ಈಗ ಕಡಿತಗೊಳಿಸಲಾಗಿರುವಂತಹದ್ದನ್ನು ಕೂಡ ಪ್ರಕಟಿಸಲಾಯಿತು. ಬ್ಯಾಂಕ್ಗಳು ಷೇರುದಾರರಿಗೆ ಲಾಭಾಂಶವನ್ನ ನೀಡುವಂತಿಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಬ್ಯಾಂಕ್ಗಳು ಷೇರುದಾರರಿಗೆ ಲಾಭಾಂಶ ಕೊಡುವಂತಿಲ್ಲ ಅಂತ ಪ್ರಕಟಗೊಳಿಸಲಾಗಿದೆ. ಓಕೆ, ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಆರ್ಥಿಕ ತಜ್ಞರಾಗಿರುವಂತಹ ವಿವೇಕ್ ಮಲ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ದಿವ್ಯಾ. ಸರ್, ನಿರೀಕ್ಷೆಯಂತೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಆರ್ಥಿಕ ನೆರವನ್ನ ಘೋಷಣೆ ಮಾಡಿದೆ ಆರ್ಬಿಐ. ಸಮಗ್ರವಾಗಿ ಇವರ ಸುದ್ದಿಗೋಷ್ಠಿ ಅಂಶವನ್ನ ಹೇಳೋದಾದ್ರೆ ಪಾಯಿಂಟ್ ಟು ಪಾಯಿಂಟ್ ಏನ್ ಹೇಳ್ತೀರಿ?
ದಿವಿ 3 ವಿಷಯ ಇಂಪಾರ್ಟೆಂಟ್ ಈ ಅನೌನ್ಸ್ಮೆಂಟ್ ಅಲ್ಲಿ. Yes, sir. ಒಂದು, ದಿನ ರಿವರ್ಸ್ ರಿಪೋ ರೇಟ್ ಅಂತ ಹೇಳಿದ್ರೆ ನಮ್ ಬ್ಯಾಂಕ್ಗಳು ಎಕ್ಸೆಸ್ ಹಣವನ್ನ RBI ಅಲ್ಲಿ ಡೆಪಾಸಿಟ್ ಮಾಡ್ತಾರೆ. ಹೌದು. ಆ RBI ಅಲ್ಲಿ ಡೆಪಾಸಿಟ್ ಮಾಡುವಂತ ಹಣದ ಮೌಲ್ಯ 6,75,000 ಕೋಟಿ ಆಗಿದೆ. ಅಂದ್ರೆ ಸಿಸ್ಟಮ್ ಅಲ್ಲಿ ಚಲಾವಣೆ ಆಗ್ತಾ ಇಲ್ಲ. 6,75,000 ಕೋಟಿ ಸಿಸ್ಟಮ್ ಅಲ್ಲಿ ಚಲಾವಣೆ ಆಗ್ತಾ ಇಲ್ಲ. ಅಂದ್ರೆ ಬ್ಯಾಂಕ್ ಅಲ್ಲಿ ಇರುವಂತ ಹಣ RBIಗೆ ಹೋಗ್ತಾ ಇದೆ, ಹೂಡಿಕೆಯಾಗಿ ಹೋಗ್ತಾ ಇದೆ, ಮತ್ತೆ ತಿರ್ಗಾ ವಾಪಸ್ ಬರುತ್ತೆ, ಅದು ಬೇರೆ. ರಿವರ್ಸ್ ರಿಪೋ ಅಂದ್ರೆ ಬ್ಯಾಂಕ್ ಇಂದ RBIಗೆ ಹೋಗುವಂತ ಹಣ. ಈ ಹಣವನ್ನು ಹೇಗಾದ್ರೂ ಮಾಡಿ ಜನಕ್ಕೆ ತಲುಪಿಸುವಂತ ಮಾಡಬೇಕು ಅಂತ RBI ಕ್ರಮಗಳನ್ನ ಮಾಡಿದ್ದಾರೆ. 3 ಹಂತದಲ್ಲಿ ಮಾಡಿದ್ದಾರೆ. ಒಂದು, ರೂರಲ್ ಎಕಾನಮಿ ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಹೇಗೆ ಹೋಗುದು ಅಂತ ಹೇಳಿದ್ರೆ ನಬಾರ್ಡ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಆರ್ಗನೈಸೇಷನ್ ಮೂಲಕ ರೂರಲ್ ಬ್ಯಾಂಕ್ಸ್ ಮತ್ತೆ ಕೋಆಪರೇಟಿವ್ ಬ್ಯಾಂಕಿಗೆ ಹೋಗುವಂತೆ 35,000 ಕೋಟಿಯನ್ನ 25,000 ಕೋಟಿಯನ್ನ ಆ ಮೂಲಕ ಕಳಿಸುವಂತೆ ಮಾಡಿದ್ದಾರೆ. ಮತ್ತೊಂದು 15,000 ಕೋಟಿ ಸಣ್ಣ ಮತ್ತು ಮಧ್ಯಮ ಉದ್ಯೋಗಗಳಿಗೆ ಹೋಗ್ಬೇಕು ಅಂತ ಸಿಡ್ಬಿ ಮೂಲಕ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಥವಾ ಕೋಆಪರೇಟಿವ್ ಬ್ಯಾಂಕ್ ಮೂಲಕ ಸಣ್ಣ ಮತ್ತು ಮಧ್ಯಮ ಉದ್ಯೋಗಗಳಿಗೆ ಹೋಗ್ಬೇಕು ಅಂತ 15,000 ಕೋಟಿ ಆ ಮೂಲಕ ಕಳಿಸುವಂತೆ ಮಾಡಿದ್ದಾರೆ. ಈಗ ಆ ಬ್ಯಾಂಕ್ ಅಲ್ಲಿ ಹಣ ಇರೋದಂತೂ ನಿಜ, ಆದರೆ ಆ ಹಣವನ್ನು ಜನಕ್ಕೆ ತಲುಪಿಸುವಂತ ಕಾರ್ಯ ಈಗ 40 ದಿವಸದಲ್ಲಿ ಲಾಕ್ಡೌನ್ ಅಲ್ಲಿ ಆಗುದಿಲ್ಲ. ಯಾಕಂದ್ರೆ ಯಾರು ಅಷ್ಟು ಬಿಸ್ನೆಸ್ ರನ್ನಿಂಗ್ ಆಗ್ತಾ ಇಲ್ಲ. ಬಿಸ್ನೆಸ್ ರನ್ ಆಗುವ ಈ 40 ದಿವಸ ಆಗಿದ ಕೂಡಲೇ ಎಲ್ಲರಿಗೂ ಅವರ ಹಣ ಬರಬೇಕು, ಕ್ಯಾಶ್ ಫ್ಲೋ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಈ ಕ್ರಮಗಳನ್ನು RBI ಇವಾಗಲೇ ತಗೊಂಡ್ಬಿಟ್ಟಿದ್ದಾರೆ. ಇನ್ನೊಂದು 15 ದಿವಸ ಇದೆ. ಅಷ್ಟರೊಳಗೆ ಎಲ್ಲ ಸಿಸ್ಟಮ್ಗಳಲ್ಲಿ ಆ ಬ್ಯಾಂಕ್ಗಳಿಗೆ ಡೈರೆಕ್ಷನ್ಸ್ ಕೊಟ್ಟು ಇಂತಿಂತ ಹಣ ಈ ಸೆಕ್ಟರ್ಗೆ ಹೋಗ್ಬೇಕು ಅಂತ ಒಂದು ಅಪೇಕ್ಷೆ ಮಾಡಿ ಡೈರೆಕ್ಷನ್ಸ್ RBI ಅವರು ಬ್ಯಾಂಕಿಗೆ ಕೊಟ್ಟಿದ್ದಾರೆ. ಸೊ ನನ್ನ ಒಂದು ವೈಯಕ್ತಿಕವಾದ ಅಂದಾಜು 15,000 ಕೋಟಿ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಕೊಟ್ಟಿರೋದು ಬಹಳ ಕಡಿಮೆ ಅಂತ ಕಾಣುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ರಿಜಿಸ್ಟರ್ಡ್ MSMEಗಳು 1.6 ಕೋಟಿ ರಿಜಿಸ್ಟರ್ಡ್ MSME ಇದ್ದಾರೆ. ಅವರಿಗೆ ಒಂದು 15,000-16,000 ಕೋಟಿ ಕೊಟ್ರೆ ಮೇ ಬಿ ಇಂಟರಿಮ್ ಒಂದು ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ನೆರವಾಗಬಹುದು ಹೊತ್ತು ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಸಂಬಳ ಕೊಡುವಂತದ್ದು ನಿಲ್ಲೋ ಹಾಗಿಲ್ಲ. 2 ತಿಂಗಳ ಸಂಬಳ, ಆಲ್ಮೋಸ್ಟ್ 40 ದಿವಸದ ಸಂಬಳ ಕೆಲಸ ಇಲ್ಲದೆ ಕೊಡ್ಬೇಕು. ಎರಡನೇದು ರೆವಿನ್ಯೂ ಆ ಕಡೆ ಆದಾಯ ಏನು ಇಲ್ಲ. ಸೊ ಇದು ಏನಾಗ್ತಿದೆ, MSMEಗಳಿಗೆ ಆಲ್ಮೋಸ್ಟ್ 1 ವರ್ಷದ ಒಂದು ಲಾಭವನ್ನು ನುಂಗಿ ಹಾಕುವಾಗೆ ಮಾಡಿದೆ. ಸೊ ಈಗ MSME ಸೆಕ್ಟರ್ ಅಲ್ಲಿ ಈಗ ಲಾಕ್ಡೌನ್ ರಿಮೂವ್ ಮಾಡಿದ್ಮೇಲೆ ಅವರಿಗೆ ಬ್ಯಾಂಕಿನ ನೆರವು ಬೇಕೇ ಬೇಕು. ಯಾಕಂದ್ರೆ ಅವರು ಇಟ್ಟಿರುವಂತ ಇನ್ವೆಂಟ್ರಿ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಫೋಟೋ ಕಾಪಿಂಗ್ ಮಷಿನ್ ಅಂಗಡಿ ಇಟ್ಟಿರೋನು, ಫೋಟೋ ಕಾಪಿಂಗ್ ಮಷಿನ್ ಅಂಗಡಿ ಇದರಲ್ಲಿ ಪೇಪರ್ ಗಳೆಲ್ಲ ಇಟ್ಟಿರ್ತಾರೆ. ಪೇಪರ್ ಎಲ್ಲ 40 ದಿವಸದಲ್ಲಿ ಯೂಸ್ ಆಗ್ತಾ ಇದ್ರೆ ಅದು ವೇಸ್ಟ್ ಆಗುತ್ತೆ, ಇನ್ವೆಂಟ್ರಿ ವೇಸ್ಟ್ ಆಗುತ್ತೆ. ಅದು ಹಾಗಾಗಿ ಏನಾಗುತ್ತೆ, ಈ 40 ದಿವಸ ಆದ್ಮೇಲೆ ಒಂದು ಇನ್ವೆಂಟ್ರಿನೂ ತಿರ್ಗಾ ತರಬೇಕಂತ ಮಾಡ್ಬೇಕು, ಪ್ಲಸ್ ಪ್ರೊಡಕ್ಷನ್ ಅಪ್ ಅಂಡ್ ರನ್ನಿಂಗ್ ಮಾಡ್ಬೇಕು. ಅದಕ್ಕೆ ನೆರವು 15,000 ಕೋಟಿ ನನ್ನ ಅಂದಾಜು ಪ್ರಕಾರ ತುಂಬಾ ಕಡಿಮೆ ಆಯ್ತು. ಮೇ ಬಿ ಇನ್ನು ಮುಂದೆ ಹೋಗ್ತಾ ಇನ್ನು 15 ದಿವಸ ಇರುವಲ್ಲಿ RBI ಮೇ ಬಿ ಕಮಿಂಗ್ ಔಟ್ ವಿತ್ ಥರ್ಡ್ ರೌಂಡ್ ಆಫ್ ಅನೌನ್ಸ್ಮೆಂಟ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಆರ್ಥಿಕ ತಜ್ಞರಾಗಿರುವಂತಹ ವಿಜಯ್ ರಾಜೇಶ್ ಅವರು ಕೂಡ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ RBI ಘೋಷಣೆ ಮಾಡಿರುವಂತಹ ಈ ಅಮೌಂಟ್ ಏನಿದೆ ಇದು ತುಂಬಾ ಕಡಿಮೆ ಅಂತ ಕೂಡ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ತಾವು ಮೊದಲನೇದಾಗಿ ಇದನ್ನ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ? ಮೊದಲನೇದಾಗಿ ಇದು ತುಂಬಾ ಸ್ವಾಗತಾರ್ಹ ಬೆಳವಣಿಗೆ. ಯಾಕೆ ಅಂತಂದ್ರೆ ಆರ್ಥಿಕತೆನಲ್ಲಿ ಹಣದ ಹರಿವು ಬೇಕು. ಹಣದ ಹರಿವು ಅಂತಂದ್ರೆ ಹೆಂಗ್ ತರಕಾಗುತ್ತೆ ಅಂತಂದ್ರೆ ಬ್ಯಾಂಕಿಂಗ್ ಮೂಲಕನೇ ವ್ಯವಸ್ಥಿತವಾಗಿ ತರಬೇಕಾಗುತ್ತೆ. ಯಾಕೆ ಅಂತಂದ್ರೆ ಸರ್ಕಾರ ಎಲ್ಲರಿಗೂ ಫ್ರೀ ಆಗಿ ಪುಕ್ಕಟ್ಟೆಯಾಗಿ ಹಣನ ಹಂಚೋದಕ್ ಆಗೋದಿಲ್ಲ, ಗ್ರಾಂಟ್ಸ್ ಕೊಡೋದಕ್ ಆಗೋದಿಲ್ಲ. ಸೊ ಮೊದಲನೇದಾಗಿ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಇವತ್ತು ಅಬ್ಸರ್ವ್ ಮಾಡಿ ಬ್ಯಾಂಕ್ಗಳಿಗೆ ಹಣದ ಲಭ್ಯತೆ ಬಗ್ಗೆ ಗಮನ ಹರಿಸಿದ್ದಾರೆ. ಅಂದ್ರೆ ಈಗ 50,000 ಕೋಟಿನ ಅವ್ರು ಬ್ಯಾಂಕ್ ಕೊಟ್ಟಿದ್ದಾರೆ. ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದಾರೆ. ಆಮೇಲಿಂದ ಅದಕ್ಕೆ ಕಡಿಮೆ ಬಡ್ಡಿ ದರಕ್ಕೆ ಕೊಡ್ತಾ ಇದ್ದಾರೆ. ಅಂತಂದ್ರೆ ನಮಗೂ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ.